ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಬೆಳಗ್ಗೆ 3 ದೊಡ್ಡ ಬದಲಾವಣೆ ಮಾಡಿದ ಕೋಚ್ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ಬ್ಯಾಕ್ ಟು ಬ್ಯಾಕ್ ಸೋಲುಗಳಿಂದ ಕಂಗೆಟ್ಟ ಗೌತಮ್ ಗಂಭೀರ್ ಅವರು ಮತ್ತೆ 3 ಪ್ಲೇಯರ್ಸ್ಗಳನ್ನ ಚೇಂಜ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಮೊದಲನೇದಾಗಿ ಐರ್ಲೆಂಡ್ ವಿರುದ್ಧ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚನ್ನು ಸೋಲನ್ನು ಅನುಭವಿಸುತ್ತೆ ನಮ್ಮ ಭಾರತ ತಂಡ. ಅದಾದಮೇಲೆ ಇಂಗ್ಲೆಂಡ್ ವಿರುದ್ಧ ಸಿರೀಸ್ ಸ್ಟಾರ್ಟ್ ಆಗುತ್ತೆ. ಮೊದಲ ಮ್ಯಾಚ್ ಮಳೆಯಿಂದಾಗಿ ಟೈ ಆಗುತ್ತೆ. ಅದಾದಮೇಲೆ ನೋಡೋದಾದರೆ ಸೆಕೆಂಡ್ ಮ್ಯಾಚ್ ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತ ತಂಡ 190 ರನ್ನನ್ನು ಟಾರ್ಗೆಟ್ ಕೊಟ್ಟಿರುತ್ತೆ. ಬಟ್ ಈ ರನ್ನನ್ನು 19 ಓವರಲ್ಲಿ ಮುಗಿಸಿ ಇಂಗ್ಲೆಂಡ್ ತಂಡ ಒಂದು ಭರ್ಜರಿ ಗೆಲುವು ಸಾಧಿಸುತ್ತೆ. ಅದಾದಮೇಲೆ ಮೂರನೇ ಮ್ಯಾಚ್ ನೋಡೋದಾದರೆ ನಮ್ಮ ಭಾರತ ತಂಡ ಟಾಸ್ ಗೆದ್ದು ನೀವೇ ಟಾರ್ಗೆಟ್ ಸೆಟ್ ಮಾಡಿ ನಾವು ಸೆಕೆಂಡ್ ಬ್ಯಾಟಿಂಗ್ ಮಾಡ್ತೀವಿ ಅಂತ ಹೇಳಿ ಬಾಲಿಂಗ್ ತೊಳ್ತಾರೆ. ಆ ಮ್ಯಾಚಲ್ಲಿ ಕೂಡ ಒಂದು 76 ರನ್ಗೆ ಆಲ್ಔಟ್ ಆಗೋದ್ರ ಮೂಲಕ ಅತ್ಯಂತ ಕಳಪೆ ಪ್ರದರ್ಶನದಿಂದ ನಮ್ಮ ಭಾರತ ತಂಡ ಒಂದು ಆಲ್ಔಟ್ ಆಗಿತ್ತು ಅಂತಲೇ ಹೇಳ್ಬೋದು, ಕೇವಲ 76 ರನ್ಗೆ. ಅದಾದಮೇಲೆ ನಿನ್ನೆ ಮ್ಯಾಚಲ್ಲಿ ನೋಡೋದಾದರೆ ಟಾಸ್ ಗೆದ್ದು ಮತ್ತೆ ಬ್ಯಾಟಿಂಗ್ ಆಡ್ತೀವಿ ಅಂತ ಬರ್ತಾರೆ. ಎಲ್ಲರೂ ಕೂಡ ಒಂದು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕೊಡೋದ್ರ ಮೂಲಕ ಶ್ರೇಯಸ್ ಅಯ್ಯರ್ ಒಬ್ಬರಿಂದ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಬರುತ್ತೆ. ಕೇವಲ 49 ಬಾಲ್ಗೆ 80 ರನ್ ಹೊಡೆದ್ರ ಮೂಲಕ ಒಂದು ಇಂಡಿಯಾ ಟೀಮ್ಗೆ ಒಂದು ಭರ್ಜರಿ ಒಂದು ಬ್ಯಾಟಿಂಗ್ ಮಾಡಿದರು ಅಂತಲೇ ಹೇಳ್ಬೋದು. ಅದಾದಮೇಲೆ ಉಳಿದ ಪ್ಲೇಯರಿಂದ ನೋಡೋದಾದರೆ ಯಾರಿಂದನೂ ಕೂಡ ಅಷ್ಟೊಂದು ಹೇಳ್ಕೊಳ್ಳೋ ಥರ ಪರ್ಫಾರ್ಮೆನ್ಸ್ ಬರಲಿಲ್ಲ. ಬಂದರೂ ಕೂಡ ಒಂದು ಸ್ಲೋ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. ಬಾಲ್ ಟು ಬಾಲ್ ಬಂದಿದ್ದರು. ಹೀಗಾಗಿ ಗೌತಮ್ ಗಂಭೀರ್ ಅವರು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 5th ಮ್ಯಾಚಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಆ 3 ಪ್ಲೇಯರ್ ಯಾರ್ಯಾರು ಅಂತ ನೋಡೋದಾದರೆ ಒಂದು ಪ್ರಸಿದ್ಧ ಕೃಷ್ಣ ಅವರನ್ನು ಮತ್ತೆ ಬೆಂಚ್ಗೆ ಕೊಡಿಸೋ ಚಾನ್ಸ್ ಇದೆ. ಅಲ್ಲಿ ಹರ್ಷಿತ್ ರಾಣಾ ಅವರು ಇನ್ನಲ್ಲಿ ಬರ್ತಾರೆ. ಅದಾದಮೇಲೆ ವರುಣ್ ಚಕ್ರವರ್ತಿ ಅವರು ಕೂಡ ಇನ್ನಲ್ಲಿ ಆಡ್ತಾರೆ. ಅವರ ಪ್ಲೇಸಿಂದ ಒಂದು ವಾಷಿಂಗ್ಟನ್ ಸುಂದರ್ ಅವರು ಆಚೆ ಹೋಗಲೇಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಬ್ಯಾಟಿಂಗಿಂದನೂ ರನ್ಸ್ ಬರ್ತಿಲ್ಲ, ಹಾಗೆ ಬಾಲಿಂಗಿಂದನೂ ವಿಕೆಟ್ಸ್ ಬರ್ತಿಲ್ಲ. ಹೀಗಾಗಿ ವಾಷಿಂಗ್ಟನ್ ಸುಂದರ್ ಅವರನ್ನು ಕೂಡ ಆಚೆ ಇಡೋ ಚಾನ್ಸ್ ಇದೆ. ಅದಾದಮೇಲೆ ಒಂದು ಬಿಗ್ ಚೇಂಜ್ ಅಂತಲೇ ಹೇಳ್ಬೋದು. ನಾಳೆ ಏನಾದರೂ ಒಂದು ಚೇಂಜ್ ಆದರೂ ಕೂಡ ಅಚ್ಚರಿ ಪಡ್ತಕ್ಕಂಥ ವಿಷಯ ಅಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ವೈಭವ್ ಸೂರ್ಯವಂಶಿ ಅವರಿಗೆ ಎಲ್ಲರೂ ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಎಲ್ಲರೂ ಕೂಡ ಟೀಕೆ ಮಾಡ್ತಾಯಿದ್ರು, ವೈಭವ್ ಸೂರ್ಯವಂಶಿ ಅವರಿಗೆ ಒಂದು ಚಾನ್ಸ್ ಕೊಡಿ ಅಂತ ಹೇಳಿ. ಬಟ್ ವೈಭವ್ ಸೂರ್ಯವಂಶಿ ಅವರಿಗೆ 3 ಚಾನ್ಸ್ ಮುಗಿದು ಕೇವಲ ಒಂದು 15 ರನ್ ದಾಟಿ ಒಂದು ಮ್ಯಾಚಲ್ಲಿ ಹೊಡಲಿಲ್ಲ. ಕೇವಲ ಒಂದು 12, 13, 15 ರನ್ಗೆ ಔಟ್ ಆಗಿದ್ರ ಮೂಲಕ ಒಂದು ಅವರಿಂದನೂ ಕೂಡ ಕಳಪೆ ಪ್ರದರ್ಶನ ಬಂದಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಮತ್ತೆ ಒಂದು ಬದಲಾವಣೆ ನೋಡೋದಾದರೆ ಸಂಜು ಸ್ಯಾಮ್ಸನ್ ಅವರ ಕಡೆ ಹೋಗ್ಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ವೈಭವ್ ಸೂರ್ಯವಂಶಿ ಅವರು ಫಾರ್ಮಲ್ಲಿ ಇಲ್ಲ. ಹೀಗಾಗಿ ಮತ್ತೆ ಸಂಜು ಸ್ಯಾಮ್ಸನ್ ಕಡೆ ಮುಖ ಮಾಡ್ಬೋದು ಅಂತಲೇ ಹೇಳ್ಬೋದು. ನೋಡೋಣ ನಾಳೆಯ ಮ್ಯಾಚಲ್ಲಿ ಇನ್ನಷ್ಟು ಏನೆಲ್ಲ ಬದಲಾವಣೆ ತರ್ತಾರೆ ನಮ್ಮ ಭಾರತ ತಂಡ ಗೆಲ್ಲೋಕೆ ಅಂತ ಹೇಳಿ. ಯಾಕಂದರೆ ಈ ಸಿರೀಸಲ್ಲಿ ನಾವು ಒಂದೇ ಒಂದು ಮ್ಯಾಚ್ ಗೆಲ್ಲಿಲ್ಲ ಅಂದರೆ ನಮ್ಮ ಭಾರತ ತಂಡದ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜು ಹಾಕಿದಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಾಲದಲ್ಲಿ ಭಾರತ ತಂಡ ಅಂದರೆ ಎಲ್ಲ ಟೀಮ್ಗಳು ಕೂಡ ನಡುಗ್ತಾ ಇದ್ವು, ಇವರು ನಮ್ಮ ವಿರುದ್ಧ ಆಡೋಕ್ಕೆ. ಆ ಥರ ಒಂದು ಪರ್ಫಾರ್ಮೆನ್ಸ್ ಇರತಕ್ಕಂಥ ಟೀಮು ಇವಾಗ ಒಂದು ಡೆಮ್ಮಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಇಂಗ್ಲೆಂಡ್ ವಿರುದ್ಧ. ಯಾಕಂದರೆ ಇಂಗ್ಲೆಂಡ್ ವಿರುದ್ಧ ನಾವು ಗೆಲ್ಲಬೇಕಂದ್ರೆ 200+ ಮೊದಲಿಗೆ ಬ್ಯಾಟಿಂಗ್ ಮಾಡಿದರೆ, ನಾಳೆ ಏನಾದರೂ ಒಂದು ಟಾಸ್ ಗೆದ್ದು ಮೊದಲಿಗೆ ಬ್ಯಾಟಿಂಗ್ ಮಾಡಿದರೆ ಒಂದು 200+ ಟಾರ್ಗೆಟ್ ಸೆಟ್ ಮಾಡಬೇಕಾಗುತ್ತೆ. ಅಂದರೆ ಮಾತ್ರ ಅವ್ರ ಮೇಲೆ ಪ್ರೆಷರ್ ಹಾಕಿ ಗೆಲ್ಲೋಕ್ಕೆ ಸಾಧ್ಯ. ಇಲ್ಲಾಂದರೆ ಮೊದಲಿಗೆ ನಾವೇ ಬೌಲಿಂಗ್ ಮಾಡೋದಾದರೆ ಇಂಗ್ಲೆಂಡ್ ತಂಡವನ್ನು ಕೇವಲ 180 to 190 ರನ್ನಲ್ಲೇ ಕಟ್ಟಿ ಹಾಕಬೇಕು. ಆದರೂ ಕೂಡ ನಮ್ಮ ಭಾರತ ತಂಡಕ್ಕೆ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಲಾಸ್ಟ್ ಮ್ಯಾಚಲ್ಲಿ 76 ರನ್ಗೆ ಆಲ್ಔಟ್ ಆಗಿದ್ದು ನೋಡಿದರೆ ಒಂದು ತಾಳ್ಮೆ ತೋರಿಸಿ ಆಡಿ ಸ್ಲೋ ಆಗಿ ಆಡ್ಕೊಂಡು ಹೋಗಿ ಗೆಲ್ಲಬೇಕಾಗುತ್ತೆ. ನೋಡೋಣ ನಾಳೆಯ ಮ್ಯಾಚಲ್ಲಿ ಯಾವ ಥರ ಆಡ್ತಾರೆ ಅಂತೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.